ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಒಂದು ಸಿಕ್ಕಿದೆ. ಎಸ್ಐಟಿ ತಂಡದಿಂದ 7,000 ಪುಟಗಳ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ನ್ಯಾಯಾಲಯಕ್ಕೆ ತನಿಖಾ ವರದಿಯನ್ನ ಸಲ್ಲಿಸಿರುವಂತಹ ಎಸ್ಐಟಿ ಬರೋಬ್ಬರಿ 1 ವರ್ಷ ಆಗಿತ್ತು. ಎಸ್ಐಟಿ ರಚನೆ ಆಗಿ ಪ್ರಾಥಮಿಕ ತನಿಖೆಯ ವರದಿ ಸಲ್ಲಿಸಿದಾಗ 4,000 ಪುಟಗಳಿದ್ವು ವರದಿಯಲ್ಲಿ. ಈಗ 7,000 ಪುಟಗಳ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸಮ್ಮುಖದಲ್ಲೇ ವರದಿಯನ್ನ ಸಲ್ಲಿಸಿದ್ದಾರೆ. ಕೋರ್ಟ್ಗೆ ಅಂತಿಮ ವರದಿ ಸಲ್ಲಿಸಿರುವಂತಹ ಎಸ್ಐಟಿ ವರದಿಯಲ್ಲಿ ಈ ಹಿಂದೆ 6 ಜನರ ಹೆಸರಿತ್ತು. ಈಗ ಮತ್ಯಾರ್ಯಾರ ಹೆಸರು ಸೇರ್ಪಡೆ ಆಗಿದೆ. ಅದರ ಜೊತೆಗೆ ಯಾರ್ಯಾರ ವಿರುದ್ಧ ಏನೇನ್ ಕೇಸಸ್ಗಳು ದಾಖಲಾಗಿತ್ತು, ವಿಚಾರಣೆಯ ಸಂದರ್ಭದಲ್ಲಿ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾರ್ಯಾರು ಏನೇನ್ ಮಾಡಿದ್ದಾರೆ, ಆರೋಪಗಳೇನು, ಇದೆಲ್ಲವನ್ನು ಕೂಡ ಸೇರಿಸಿ ಅಂತಿಮ ವರದಿಯನ್ನ ಇವತ್ತು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ದಾರೆ. 7,000 ಪುಟಗಳುಳ್ಳಂತ ವರದಿ ಇದು. ಆ ವರದಿಯಲ್ಲಿ ಏನೆಲ್ಲ ಇದೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ.